ಮಾಹಿತಿಗಾಗಿ. ಇನ್ನು ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆ ನಡೀತಾ ಇದೆ. ಐಟಿ ದಾಳಿಯಿಂದ ನೊಂದು ಅವರು ಆತ್ಮಹತ್ಯೆಗೆ ಶರಣಾದ್ರೋ ಏನೋ ಗೊತ್ತಿಲ್ಲ. ಕೇವಲ ಆತ್ಮಹತ್ಯೆ ಕೇಸ್ ಬಗ್ಗೆಯಷ್ಟೇ ತನಿಖೆಯನ್ನ ಮಾಡ್ತಾರೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಅದು ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐಟಿ ದಾಳಿ ನಡೆದಿತ್ತು. ಅದಾದ ಮೇಲೆ ಅವ್ರಿಗೆ ಮ್ಯಾಂಡೇಟರಿಲಿ 60 ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು, ಚಾರ್ಜ್ ಶೀಟ್ ಏನೋ ಹಾಕಬೇಕು ಅನ್ನುವಂಥ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ 4ನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು. ಅಷ್ಟರೊಳಗಡೆ ಅದನ್ನು ಮೊನ್ನೆ 3 ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ. ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು 20 ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಒಂದೊಂದೇ ವಿಷಯಗಳು ಹೊರಬರ್ತಾ ಇದೆ ಸಿಜೆ ರಾಯ್ ಅವರ ಕುರಿತು. ಇದು ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಯ್ ಅವರ ಆತ್ಮಹತ್ಯೆ ಕುರಿತ ಮತ್ತೊಂದು ಸ್ಫೋಟಕ ಸುದ್ದಿ TV9ನಲ್ಲಿ. ಸಿಜೆ ರಾಯ್ ಅವರಿಗೆ ಡೈರಿಯನ್ನ ಬರೆಯುವ ಅಭ್ಯಾಸ ಇತ್ತು. ಆ ಡೈರಿಯಲ್ಲಿ ಪ್ರಭಾವಿ ರಾಜಕಾರಣಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಆ ಪೈಕಿ 2 ಪ್ರಭಾವಿ ಶಾಸಕರ ಹೆಸರುಗಳಿದೆ. ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ಶಾಸಕರ ಹೆಸರನ್ನು ಅವರು ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹಾಗೆಯೇ ಒಬ್ಬ ಸಂಸದರ ಹೆಸರನ್ನ ಕೂಡ ತಮ್ಮ ಡೈರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಜೆ ರಾಯ್. ದಕ್ಷಿಣ ಕರ್ನಾಟಕದ ಸಂಸದರ ಬಗ್ಗೆ ಡೈರಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಮಾಜಿ ಸಂಸದರು, ಚಿತ್ರರಂಗದ ಗಣ್ಯರ ಹೆಸರುಗಳು, ಅನೇಕ ನಟಿಯರು, ಮಾಡೆಲ್ಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ವ್ಯಾವಹಾರಿಕವಾಗಿ ಒಂದಷ್ಟು ವಿಚಾರಗಳು ಏನು ಪ್ರಸ್ತಾಪ ಆಗಿರುತ್ತೋ ಅಥವಾ ಒಪ್ಪಂದಗಳಾಗಿರುತ್ತೋ ಅದನ್ನು ಕೂಡ ಡೈರಿಯಲ್ಲಿ ಬರೆದಿದ್ದಾರೆ ಸಿಜೆ ರಾಯ್ ಅವರು ಅನ್ನೋದು ಗೊತ್ತಾಗ್ತಿದೆ. ಅವರಿಗೆ ಡೈರಿ ಬರೆಯುವಂತಹ ಹವ್ಯಾಸ ಇತ್ತು. ಅದರಲ್ಲಿ ಅವರ ಡೈಲಿ ರುಟೀನ್ ಏನಿರುತ್ತೋ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಇದ್ರು. ಪ್ರಮುಖವಾಗಿ ಅವರ ಒಡನಾಟ ಯಾರ ಜೊತೆ ತುಂಬಾ ಗಾಢವಾಗಿತ್ತೋ, ಅವರ ಜೊತೆಗೆ ಏನಾದರೂ ವ್ಯಾವಹಾರಿಕವಾಗಿ ಸಂಬಂಧ ಇದ್ದರೆ, ಒಪ್ಪಂದಗಳಿದ್ದರೆ ಅದನ್ನು ಅದರಲ್ಲಿ ಉಲ್ಲೇಖ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಆ ಪೈಕಿ 2 ಶಾಸಕರು, 1 ಸಂಸದರು, ಮಾಜಿ ಸಂಸದರು, ಚಿತ್ರರಂಗದ ಗಣ್ಯರು, ನಟಿಯರು, ಮಾಡೆಲ್ಗಳು ಇವರ ಹೆಸರುಗಳನ್ನು ಕೂಡ ಡೈರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಹೆಸರ ಅಥವಾ ಅವರ ಜೊತೆಗಿನ ವ್ಯಾವಹಾರಿಕ ಸಂಬಂಧ ಅಥವಾ ಒಪ್ಪಂದದ ಬಗ್ಗೆಯೂ ಕೂಡ ಏನಾದರೂ ಪ್ರಸ್ತಾಪ ಮಾಡಿದರೆ ಆ ಆಯಾಮದಲ್ಲೂ ಕೂಡ ಪೊಲೀಸರಿಂದ ತನಿಖೆ ನಡೆಯಲಿದೆ. ಇನ್ನು ಐಟಿ ದಾಳಿಯಿಂದ ಸಿಜೆ ರಾಯ್ ಅವರು ನೊಂದಿದ್ರು. TV9ಗೆ ಸಿಜೆ ರಾಯ್ ಅವರ ವಕೀಲ ಪ್ರಕಾಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನ ನಡೆಸಿದ್ದಾರೆ, ನೋಡೋಣ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರಾದಂತಹ ಸಿಜೆ ರಾಯ್ ಅವರು ಇವತ್ತು ತಾವೇ ಕಟ್ಟಿ ಬೆಳೆಸಿದಂತಹ ಕಚೇರಿಯಲ್ಲೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ಸಂಬಂಧ ಮಾತಾಡೋಕ್ಕೆ ಅವರ ವಕೀಲರಾದಂತಹ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಯಾವಾಗ ಘಟನೆ ಗೊತ್ತಾಯಿತು ಸರ್ ನಿಮಗೆ? ಏನು ಅಂತ ಹೇಳಿದ್ರು? ನಾನು ಆನೇಕಲ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಹೊರಗಡೆ ಬಂದೆ. ನನ್ನ ಸ್ನೇಹಿತರಂತ ಇನ್ನೊಬ್ಬ ವಕೀಲರು ರವೀಂದ್ರ ಬಾಬು ಅವರು ನನಗೆ ಫೋನ್ ಮಾಡಿ, ಸರ್ ನಿಮ್ಗೆ ವಿಚಾರ ಗೊತ್ತಾಯ್ತಾ ಅಂದರು. ನಾನು ಯಾವುದೋ ಒಂದು ಭಾಳ ಸೀರಿಯಸ್ಸು ಪ್ರಕರಣದಲ್ಲಿ ಭಾಗಿಯಾಗಿ ಹೊರಗಡೆ ಬಂದಾಗ ಏನು ಅಂತಂದೆ. ಈ ರೀತಿಯಾಗಿ ಆಗಿದೆ ದುರ್ಘಟನೆ ಅಂತಂದಾಗ ನಾನು 1 ನಿಮಿಷ ಸ್ತಬ್ಧನಾಗಿ ಹೋದೆ. ತದನಂತರ ಇಲ್ಲಿಗೆ ಬಂದು ನೋಡಿದಾಗ ಕೆಲವು ಮಾಹಿತಿಗಳು ನನಗೆ ಸಿಕ್ತು. ಹಿಂದೆ ನನಗೆ ದಿನಾಂಕ 22/1 ತಾರೀಕು ನನ್ನ ಜೊತೆಯಲ್ಲಿ ಮಾತಾಡಿ ಬೇರೆ ಲೀಗಲ್ಲು ಇನ್ಪುಟ್ನ ತಗೋತಾಯಿದ್ರು ಅವರು. ನನಗೆ ಲೀಗಲ್ಲು ಇದನ್ನು ಆ ಯೂನಿಟ್ನ ನಾನೇ ನೋಡ್ಕೋತಾ ಇದ್ದಿದ್ದರಿಂದ ಲೀಗಲ್ಲಾಗಿ ನನ್ನನ್ನೆಲ್ಲ ಕೇಳ್ತಾಯಿದ್ರು.
ನಾನು ಅವರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೆ. ಕಳೆದ ಒಂದು ವಾರದಿಂದ ಇದು ಆದಾಯ ತೆರಿಗೆದು ರೈಡು ನಡೀತಾ ಇತ್ತು ಅಂತ ಕೇಳ್ಪಟ್ಟೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ದರು. ತದನಂತರ ಇವತ್ತು ನಡೆದಂಥದ್ದು ಏನು ಅಂತಂದರೆ, ಬೆಳಗ್ಗೆಯಿಂದನೂ ಕೂಡ ಬೆಂಗಳೂರಲ್ಲೇ ಇದ್ದರು. ಮಧ್ಯಾಹ್ನ ಕಚೇರಿಗೆ ಬಂದು ಒಳಗಡೆ ಹೋಗಿ ನೀರನ್ನು ಕುಡಿದು ಬಾಗಿಲು ಹಾಕ್ಕೊಂಡ್ರು ಅಂತ ಗೊತ್ತಾಯಿತು ನನಗೆ. ಆ ಸಂದರ್ಭದಲ್ಲಿ IT ಅವರು ಕೂಡ ಎಲ್ಲರೂ ಇದ್ದರು ಅಂತ ಗೊತ್ತಾಯಿತು. ತದನಂತರ ಏನಾಯಿತು ಅನ್ನೋದು ನನಗೂ ಮಾಹಿತಿ ಇಲ್ಲ. ಸರ್, ಕೇರಳ IT ಅಧಿಕಾರಿಗಳು ದಾಳಿ ಮಾಡಿರೋದು. ಸೊ ಕೇರಳದಲ್ಲಿ CJR ಅವ್ರದ್ದು ಬಿಸ್ನೆಸ್ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಇದೆಯಾ? ಇಲ್ಲಿ ಇತ್ತೀಚೆಗೆ ಕೇರಳದಲ್ಲಿ ಕೂಡ ಈಗ ನಮ್ಮ ಸರ್ಜಾಪುರ ಭಾಗದಲ್ಲಿ, ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಭಾಗದಲ್ಲಿ ಏನು ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ರು ಅದು ಕಡಿಮೆ ಆಗಿ ಕೇರಳ ಕಡೆ ಆ ಪ್ರಾಜೆಕ್ಟ್ಗಳು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇತ್ತು. ಅದು ಹೊರತುಪಡಿಸಿ ನನಗೆ ಅಲ್ಲಿನ ಮಾಹಿತಿ ವೈಯಕ್ತಿಕವಾಗಿ ಇಲ್ಲ. ಮುಂದಿನ ಕಾನೂನು ಹೋರಾಟ ಹೇಗಿರಲಿದೆ ಸರ್? ಯಾಕಂದರೆ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ರಿಂದನೇ ಅದರಿಂದ ಅವರು ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ ಕಾನೂನು ಪ್ರಕ್ರಿಯೆ ಯಾವ ರೀತಿ ಇರಲಿದೆ ಸರ್ ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ? ಅದು ತನಿಖೆಯಿಂದ ಮಾತ್ರ ಅದು ಗೊತ್ತಾಗಬೇಕು. ಅದು ನನಗೆ ಆ್ಯಕ್ಚುಲಿ ವೈಯಕ್ತಿಕವಾಗಿ ಮಾಹಿತಿ ಇಲ್ಲ ಅದರ ಬಗ್ಗೆ. ಈಗ ಕುಟುಂಬ ಸದಸ್ಯರು ಬಂದಾಗ ಅವರಿಗೆ ಏನು ಮಾಹಿತಿ ಇತ್ತು, ಕೊನೆ ಕ್ಷಣದಲ್ಲಿ ಕಚೇರಿನಲ್ಲಿ ಏನು ನಡುತ್ತೋ ಅವ್ರು ಯಾರ್ಯಾರು ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ತಗೊಂಡು ಮುಂದಿನ ತನಿಖೆ ಆಗಬೇಕು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಓಕೆ, ಇದಿಷ್ಟು CJR ರಾಯ್ ಅವರ ವಕೀಲರಾಗಿರುವಂತಹ ಪ್ರಕಾಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಘು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಇದು CJ ರಾಯ್ ಅವರ ವಕೀಲ ಪ್ರಕಾಶ್ ಅವರ ಮಾತುಗಳು. ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು. ಅದರ ಜೊತೆಗೆ ಕೇರಳದ ನಂಟು ಬೆಸೆದುಕೊಂಡಿದ್ದು ಯಾಕೆ, ಕೇರಳದ IT ಅಧಿಕಾರಿಗಳು ಬಂದು ಇಲ್ಲಿ ದಾಳಿಯನ್ನು ನಡೆಸಿದ್ದು ಯಾಕೆ ಅನ್ನೋ ಪ್ರಶ್ನೆಗೂ ಕೂಡ ಪ್ರಕಾಶ್ ಅವರು ಉತ್ತರವನ್ನ ಕೊಡ್ತಾರೆ. ಇವ್ರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಿತ್ತೋ ಅದು ಕೇರಳಕ್ಕೂ ಕೂಡ ವ್ಯಾಪಿಸಿತ್ತು. ಮೂಲತಃ ಕೇರಳದವರಾಗಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದ್ರು CJ ರಾಯ್ ಅವರು. ಅಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ವ್ಯವಹಾರ ನಡೀತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಕೇರಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲೇ ತಮ್ಮ ಬಿಸ್ನೆಸ್ ಅನ್ನ ವ್ಯಾಪಿಸ್ತಾ ಇದ್ರು CJ ರಾಯ್ ಅವರು. ಅದರ ಹೊರತಾಗಿ ಬೇರೆ ಏನ್ ಸಂಬಂಧ ಕೇರಳಕ್ಕೆ, ಅಥವಾ ಈಗ ರಾಜಕೀಯ ವಿಚಾರ ತಳುಕು ಹಾಕೊಳ್ತಿದೆಯಲ್ಲ ಎಲೆಕ್ಷನ್ ವಿಚಾರ, ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಪ್ರಕಾಶ್ ಅವರು ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲೇ ಸದ್ಯಕ್ಕೆ ರಾಯ್ ಅವರ ಮೃತದೇಹ ಇದೆ. ಶವಾಗಾರದ ಫ್ರೀಜರ್ನಲ್ಲಿ ಮೃತದೇಹವನ್ನ ಇಡುವ ಬಗ್ಗೆ ಚಿಂತನೆಯನ್ನ ಮಾಡಿದ್ದಾರೆ. ನಾಳೆ ಮೃತದೇಹವನ್ನ ತೆಗೆದುಕೊಂಡು ಹೋಗಲಿರುವ ಕುಟುಂಬಸ್ಥರು. ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲೇ ಸದ್ಯಕ್ಕೆ ರಾಯ್ ಅವರ ಮೃತದೇಹ ಇದೆ. ಅವರ ದೇಹವನ್ನ ಹೊಕ್ಕಿದಂತಹ ಗುಂಡನ್ನ ಕೂಡ ಇದೀಗಾಗಲೇ ಹೊರತೆಗೆಯಲಾಗಿದೆ. ಆದರೆ ಕುಟುಂಬದವರು ನಾಳೆ ಮೃತದೇಹವನ್ನ ಕೊಂಡೊಯ್ಯುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರುವುದರಿಂದ ಇವತ್ತು ರಾಯ್ ಅವರ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಫ್ರೀಜರ್ನಲ್ಲೇ ಇಡೋದರ ಕುರಿತು ಚಿಂತನೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇವತ್ತು ಸಂಜೆ ಅಥವಾ ನಾಳೆ ಅಂತ್ಯಕ್ರಿಯೆ ನಡೆಸಬಹುದು ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇತ್ತು. ಆದರೆ ಏನೋ ಕಾರಣಾಂತರಗಳಿಂದಾಗಿ ನಾಳೆನೇ ಮೃತದೇಹವನ್ನ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬದವರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಪೊಲೀಸರಿಂದ ಅವರ ಕಚೇರಿಯಲ್ಲಿ ಪರಿಶೀಲನೆ ನಡೀತಾ ಇದೆ. FSL ಟೀಮ್ ಸೇರಿದಂತೆ ಸಾಕಷ್ಟು ಮಂದಿ ಬಂದು ಅಲ್ಲಿ ಪರಿಶೀಲನೆಯಲ್ಲಿ ತೊಡಕೊಂಡಿದ್ದಾರೆ. ಮತ್ತೊಂದು ಕಡೆ CJ ರಾಯ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಅವರ ಎದೆಯನ್ನ ಹೊಕ್ಕಿದಂತಹ ಗುಂಡನ್ನ ವೈದ್ಯರು ಹೊರತೆಗೆದಿದ್ದಾರೆ. ಇನ್ನೊಂದು ಕಡೆ ಅವರ ಫೋನನ್ನ ವಶಕ್ಕೆ ಪಡೆಯಲಾಗಿದೆ. ಅದರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಗನ್ ಬಗ್ಗೆಯೂ ಕೂಡ ಡೀಟೇಲ್ಸ್ ಲಭ್ಯವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಚಪ್ಪ ಇದೀಗ ಬೌರಿಂಗ್ ಆಸ್ಪತ್ರೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಇವತ್ತು ಮೃತದೇಹವನ್ನ ಕೊಂಡೊಯ್ತಾರೆ ಅಂತ ಹೇಳಲಾಗ್ತಾ ಇತ್ತು. ತಾವೇ ಹೇಳ್ತಾ ಇದ್ರಿ ಅರ್ಧ ಗಂಟೆಯಲ್ಲಿ ಮೃತದೇಹವನ್ನ ಹಸ್ತಾಂತರ ಮಾಡಬಹುದು ಅಂತ ಹೇಳಿ. ಈಗ ನಾಳೆ ಕೊಂಡೊಯ್ಯಬಹುದು ಅಂತ ಹೇಳಲಾಗ್ತಾ ಇದೆ. ಏನ್ ಕಾರಣ ಅಂತ ರಾಚಪ್ಪ? ಮಧುಶ್ರೀ, ಪೊಲೀಸರ ಜೊತೆಗೆ ಕುಟುಂಬಸ್ಥರು ನಿರಂತರವಾದಂತಹ ಮಾತುಕತೆಯಲ್ಲಿ ಇರುವಂತದ್ದು. ಅಂದ್ರೆ ನಾಳೆ ಭಾನುವಾರ ಕ್ರೈಸ್ತ ಒಂದು ಧರ್ಮದಲ್ಲಿ ಮಾಸ್ ಪ್ರೇಯರ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಾಳೆ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿರುವಂತದ್ದು. ಅದಕ್ಕೂ ಮುಂಚಿತವಾಗಿ ಅಂತಿಮ ದರ್ಶನಕ್ಕೆ ಇಡಬೇಕಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕುಟುಂಬಸ್ಥರ ಜೊತೆಗೆ ಪೊಲೀಸರು ಮಾತುಕತೆಯನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಇವತ್ತು ಏನಾದರೂ ಅವರ ಒಂದು ಸಹೋದರ ನಿವಾಸಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತಾರ. ಅದು ಅಲ್ಲದೆ
ಬೋರಿಂಗ್ ಆಸ್ಪತ್ರೆಯ ಒಂದು ಶವಾಗಾರದಲ್ಲಿ ಫ್ರೀಜರ್ ನಲ್ಲಿ ಮೃತದೇಹವನ್ನು ಇಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕುಟುಂಬಸ್ಥರ ಜೊತೆಗೆ ಮಾತುಕತೆನ ಮಾಡ್ತಿರುವಂತದ್ದು. ಅಂದ್ರೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ಬೋರಿಂಗ್ ಆಸ್ಪತ್ರೆ ಶವಾಗಾರದಲ್ಲಿ ಅಂತ್ಯ ಆಗಿರುವಂತದ್ದು. ಈಗ ಮೃತದೇಹವನ್ನ ಇಲ್ಲಿಂದ ಕೊಂಡೊಯ್ಬೇಕಾ ಅಥವಾ ಇಲ್ಲ ಫ್ರೀಜರ್ ನಲ್ಲಿ ಇಡಿಸಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೀತಿರುವಂತದ್ದು. ಕುಟುಂಬಸ್ಥರ ಜೊತೆಗೆ ಪೊಲೀಸರು ಮಾತುಕತೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಅವರ ಒಂದು ಅಂತ್ಯಕ್ರಿಯೆ ನಾಳೆ ಅನ್ನೋದು ಸದ್ಯಕ್ಕೆ ಸ್ಪಷ್ಟ ಆಗ್ತಾ ಇರುವಂತದ್ದು. ಬನ್ನೇರುಘಟ್ಟದಲ್ಲಿರುವಂತಹ ಕಾಸಾ ಗ್ರ್ಯಾಂಡ್ ನಲ್ಲಿ ಅವರ ಒಂದು ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ಕೂಡ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅಂತಿಮ ದರ್ಶನಕ್ಕೆ ಇವತ್ತು ತೆಗೆದುಕೊಂಡು ಇಡಲಾಗತ್ತ ಅಥವಾ ನಾಳೆನೆ ಏನು ಶವಾಗಾರದಿಂದ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಷ್ಟೇ ಸ್ಪಷ್ಟ ಆಗಬೇಕಿರುವಂತದ್ದು. ಕುಟುಂಬಸ್ಥರ ಜೊತೆಗೆ ಪೊಲೀಸರು ಮಾತುಕತೆ ನಡೆಸ್ತಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಮೃತದೇಹವನ್ನ ಇವತ್ತೇ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ನಾಳೆ ತೆಗೆದುಕೊಂಡು ಹೋಗ್ಬೇಕಾ ಬೋರಿಂಗ್ ಆಸ್ಪತ್ರೆ ಶವಾಗಾರದಿಂದ ನಿರ್ಧಾರ ಆಗತ್ತೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ